ಕೇಂದ್ರದ ಮಧ್ಯಂತರ ಬಜೆಟ್ಗೆ ಕೆರಳಿರುವಂತಹ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎಬ್ಬಿಸಿದ್ರು. ನಾವು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇದರಿಂದ ಪ್ರತ್ಯೇಕ ರಾಷ್ಟ್ರದ ಅನಿವಾರ್ಯತೆ ಬೇಡಿಕೆಯನ್ನ ಹಿಂದಿಯವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಗುಡುಕಿದ್ರು. ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸು, ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಡಿಕೆ ಸುರೇಶ್ ಹೀಗೆ ಹೇಳಿದ್ರೆ DCM DK ಮಾತೆ ವಿಭಿನ್ನವಾಗಿದೆ. ತಮ್ಮನ ಮಾತಿಗೆ ರಿಯಾಕ್ಟ್ ಮಾಡಿದ DK ಶಿವಕುಮಾರ್, ನಾನು ಅಖಂಡ ಭಾರತದವನು, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲವೂ ಒಂದೇ, ಹಿಂದಿ ಬೆಲ್ಟ್ ಸೇರಿದಂತೆ ಯಾವ ಹಳ್ಳಿಗೂ ಅನ್ಯಾಯ ಆಗಬಾರದು ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಭಾರತ ಒಗ್ಗಟ್ಟಿರ್ಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಇನ್ನು ಸಂಸದ DK ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಂಸದ DK ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎಬ್ಬಿಸಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಏನು ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡುವಂತಹ CM ಸಿದ್ದರಾಮಯ್ಯ, ದೇಶದ ಸಾರ್ವಭೌಮತೆ ಇರಬೇಕು ಅಂತ ಹೇಳಿ ಮಾತನಾಡಿದರೆ, ದೇಶದ ಸಾರ್ವಭೌಮತೆ ಇರಬೇಕು, ಅಖಂಡ ಕರ್ನಾಟಕ, ಅಖಂಡ ಭಾರತ ಅದು ಹಾಗೇನೇ ಇರಬೇಕು. ಒತ್ತಾಯ ಮಾಡೋದು, ಮನವಿ ಮಾಡೋದು ಅದು ಬೇರೆ, ಆದರೆ ನಾವ್ಯಾವತ್ತೂ ಕೂಡ ಒಗ್ಗಟ್ಟಾಗಿರಬೇಕು. ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಒಪ್ಕೊಂಡಿರುವಂಥವ್ರು. ಸೊ ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದಂತೂ ಸತ್ಯ, ಇಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ. 4 ಲಕ್ಷ ಕೋಟಿಗೂ ಅಧಿಕ ತೆರಿಗೆ ವಸೂಲಿ ಮಾಡ್ತಾ ಇದೆ ಅಂದ್ರೆ ಕರ್ನಾಟಕದಿಂದ ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದೀವಿ, ಆದ್ರೆ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ CM ಮಾತನಾಡಿದ್ರು. ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ, ಉತ್ತರ ಭಾರತ ಮಾಡಿ ಅವೆಲ್ಲ ಕೇಳಕ್ಕೆ. ದೇಶದ ಸಾರ್ವಭೌಮತೆ ಇರಬೇಕು. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕ, ಕೇಂದ್ರ ಸರ್ಕಾರ ಅವ್ರದೇ ಆದಂಥ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂಥ ತೆರಿಗೆನ ಅವರು ಅದನ್ನ ನಮಗೆ ಕೊಡೋದು, ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ. ನಮಗೆ ನಮ್ಮ ರಾಜ್ಯದಿಂದ ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ವಸೂಲು ಮಾಡ್ತಾರೆ. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ. ವಿ ಆರ್ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಇನ್ನು ಸಂಸದ DK ಸುರೇಶ್ ಮಾತಿಗೆ ಬಿಜೆಪಿ ನಾಯಕರಂತೂ ಬೆಂಕಿ ಅಂತಾಗಿದ್ದಾರೆ. DK ಸುರೇಶ್ ವಿರುದ್ಧ ಗರಂ ಆದ ಈಶ್ವರಪ್ಪ, ದೇಶ ಒಂದಾಗಿರೋದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ, ಜಾತಿ ಧರ್ಮ ಅಂತ ಅದನ್ನ ಒಡೆದ್ರು ಅಂತ ಗುಡುಗಿದ್ರು. ಇನ್ನೊಂದ್ ಕಡೆ CT ರವಿ ಕೂಡ ಮಾತನಾಡಿ, ಅಧಿಕಾರಕ್ಕಾಗಿ ದೇಶ ಒಡೆದು ಸಹಿ ಹಾಕಿದ್ದು ಇದೇ ಕಾಂಗ್ರೆಸ್ ಅಂತ ಹೇಳಿ ಕಿಡಿಕಾರಿದ್ರೆ, ಬೆಂಗಳೂರಿಗೆ ಅಣ್ಣ ತಮ್ಮ ಏನ್ ಕೊಟ್ಟಿದ್ದಾರೆ ಹೇಳಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಪ್ರಶ್ನಿಸಿದ್ರು. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು,
ಹಿಂದೂಸ್ತಾನ ಪಾಕಿಸ್ತಾನ. ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನ ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ್ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ ರಾಮ ಬಿಜೆಪಿ ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು. ಡಿ ಕೆ ಸುರೇಶ್ ಅವರ ಒಂದು ವಾದ, ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು, ಬೆಂಗಳೂರು ದುಡ್ಡು ಕಲಬುರಗಿ ಕೊಡಬಾರ್ದು, ಬೆಂಗಳೂರು ದುಡ್ಡು ಕನಕಪುರಕ್ಕೂ ತಗೊಂಡೋಗ್ಬಾರ್ದು ಅಂತ ಅವ್ರ ವಾದನ. ಬೆಂಗಳೂರಿನಲ್ಲಿ ಆದಾಯ ಜನರೇಟ್ ಆಗುತ್ತೆ, ನಾವು ಅದನ್ನು ಬೀದರ್ಗೂ ಕೊಡ್ತೀವಿ, ಕಲಬುರಗಿಗೂ ಕೊಡ್ತೀವಿ, ಬಳ್ಳಾರಿಗೂ ಕೊಡ್ತೀವಿ, ಎಲ್ಲ ಕಡೆಗೂ ಕೊಡ್ತೀವಿ, ಹೌದು ಅಲ್ವೋ? ಆದರೆ ಅವ್ರ ವಾದ ಏನು? ಬೆಂಗಳೂರನ್ನೇ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕಾ ಅವ್ರ ವಾದದ ಪ್ರಕಾರ? ಅವ್ರ ವಾದ ಹೀಗೆ ಇದೆ. ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸ್ಸೀಮರು, ಆ ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಆಗಿರೋ 70%ಗಿಂತ ಹೆಚ್ಚು ಟ್ಯಾಕ್ಸ್ ಬರ್ತದೆ. ಎಷ್ಟು ಹಣ ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ? ಉತ್ತರ ಏನಾರು ಇದೆಯಾ? ಹಾಗೆ ನಾವು ಇವರಾಗಿ ಕೇಳ್ಕೊಂಡ್ರೆ 70% ಟ್ಯಾಕ್ಸ್ ಬೆಂಗಳೂರಿನಲ್ಲಿ ಕೊಡ್ತಾರೆ, ಇಡೀ ಬರೋವಂಥ ಹಣ ಬೆಂಗಳೂರಿಗೆ ಕೊಡಿ ಅಂತ ನಾವು ಕೇಳಿದ್ರೆ ಎಲ್ಲಿಗೋಗ್ತಾರೆ? ಬೆಂಗಳೂರಿಗೆ ಏನು ಹಣ ಕೊಡ್ತಾರೆ ಇವರು? ಬೆಂಗಳೂರಿಗೆ ಮಾಡ್ತಿರೋಂಥ ಅನ್ಯಾಯ ಯಾವಾಗಲೂ ಭಿಕ್ಷೆ ಕೊಟ್ಟ ಹಾಗೆ. ಬೆಂಗಳೂರಿಗೆ ಅನ್ಯಾಯ ಇವ್ರ ಅಣ್ಣರೇ, ಇವ್ರ ಸೋದರರೇ ಸಚಿವರು. ಈ 1 ವರ್ಷ ಆಯ್ತಪ್ಪ ಕಾಳಜಿಬೇಟೆ. ಎಷ್ಟು ರೂಪಾಯಿ ತಂದರು? ಎಷ್ಟು ರೂಪಾಯಿ ತಂದರು? ಇಲ್ಲೇನು ಬಡವರಿಲ್ವಾ? ಯಾವ್ಯಾವ ಇಲಾಖೆಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತೆ ಹೇಳಿ? ಎಷ್ಟು ಇಲಾಖೆಗಳು ಕೆಲಸ ಮಾಡುತ್ತೆ? ಇನ್ನು ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ನಿಂದ ದೇಶ ಒಡೆಯುವ ಷಡ್ಯಂತ್ರ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ರೆ, ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಅಂತೂ ಡಿಕೆ ಸುರೇಶ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿದ್ರು. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಡಿ ಕೆ ಸುರೇಶ್ ಅವರು ಒಬ್ಬರು ಸಂಸದರಿದ್ದಾರೆ, ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂವಿಧಾನದ 75ನೇ ವರ್ಷದ ಒಂದು ರಥಯಾತ್ರೆನ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಯಾವುದೇ ಒಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ. ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ, ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ಸಿನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ಸಹಜವಾಗಿ ಮ್ಯಾನುಫ್ಯಾಕ್ಚರಿಂಗ್ ಇರುವಂತ ರಾಜ್ಯಗಳಲ್ಲಿ ಇನ್ಕಮ್, ಆದಾಯ, GST ಜಾಸ್ತಿ ಬರುತ್ತೆ. ಆದ್ರೆ ಇವತ್ತು ಅವರು ಮಾತಾಡಿರ್ತಕ್ಕಂಥ ಮಾತು ದೇಶದ್ರೋಹದ ಮಾತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ಅವರು ದೇಶ ವಿಭಜನೆಯ ಮಾತನ್ನ ಆಡಿದ್ದಾರೆ. ದೇಶ ವಿಭಜನೆಯ ಮಾತನ್ನ ಆಡಿದ್ರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಇಂಥವರನ್ನ ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು. ಯಾಕೆ ಅಂತಂದ್ರೆ ದೇಶವನ್ನ ಒಡೆಯತಕ್ಕಂಥ ಮಾತನ್ನ ಯಾರೂ ಆಡಬಾರದು. ಅವರಿಗೆ ಒಕ್ಕೂಟ ವ್ಯವಸ್ಥೆಯ ಪರಿಜ್ಞಾನವಿಲ್ಲದೆ ಈ ರೀತಿ ಮಾತಾಡಿದ್ದಾರೆ ಅಂತ ನನ್ನ ಭಾವನೆ.